ಸಮಸ್ತ ನಾಗರಿಕ ಬಂಧುಗಳಿಗೆಲ್ಲರಿಗೂ ಈ ದಿನ ನಾವು ತಿಳಿಸತಕ್ಕಂಥ ವಿಷಯ, ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆ ಹಳ್ಳಿಗಳಿಂದ ಮತ್ತು ತಾಲೂಕು ನಗರ ಪಟ್ಟಣಗಳಿಂದ ಜಿಲ್ಲಾಸ್ಪತ್ರೆಗೆ ಚಿಕ್ಕಬಳ್ಳಾಪುರಕ್ಕೆ ಬರ್ತಾರೆ ರೋಗಿಗಳು ತೋರಿಸ್ಕೊಳ್ಳೋದಕ್ಕೆ ಅಂತ. ಬಂದಾಗ ಮೊದಲನೇದಾಗಿ ವೆಹಿಕಲಲ್ಲಿ ಬಂದರೆ ಟೂ ವೀಲರು ಕಾರು ಪಾರ್ಕಿಂಗ್ ಮಾಡ್ತಾರೆ. ಪಾರ್ಕಿಂಗ್ ಶುಲ್ಕ 5 ರೂಪಾಯಿ ಇರೋದನ್ನು 10 ರೂಪಾಯಿ 20 ರೂಪಾಯಿ ವಸೂಲಿ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಕಾರ್ಡ್ ಮಾಡಿಸ್ತೀವಿ ಒಳಗಡೆ 10 ರೂಪಾಯಿ ಕಾರ್ಡು. 10 ರೂಪಾಯಿ ಕಾರ್ಡ್ ಮಾಡಿಸ್ಕೊಂಡ್ಮೇಲೆ ಡಾಕ್ಟ್ರ್ ಹತ್ರ ಹೋಗ್ತಾರೆ. ಡಾಕ್ಟ್ರ್ ಹತ್ರ ಕೇಳಿದಾಗ ಅವರು ಲ್ಯಾಬ್ಗೆ ಹೋಗಿ ರಕ್ತ ಪರೀಕ್ಷೆ ಮಾಡಿರಿ ಅಂತಾರೆ. ಅದಕ್ಕೆ 200-300 ರೂಪಾಯಿ ರೋಗಿಗಳ ಹತ್ರ ವಸೂಲಿ ಮಾಡ್ತಾರೆ. ಅದಾದಮೇಲೆ ಎಕ್ಸ್ರೇ ಅಂತಾರೆ, ಎಕ್ಸ್ರೇಗೆ ಅದೊಂದು 200-300 ರೂಪಾಯಿ ತೊಗೊಳ್ತಾರೆ. ಸ್ಕ್ಯಾನ್ಗೆ ಬರೀತಾರೆ, ಸ್ಕ್ಯಾನ್ದು 200-300 ರೂಪಾಯಿ ತೊಗೊಳ್ತಾರೆ. ಈ ಥರ ಸುಮಾರು ನಾನಾ ಥರಗಳಲ್ಲಿ ದುಡ್ಡು ಜನಗಳ ಹತ್ರ, ಸಾರ್ವಜನಿಕರ ಹತ್ರ ವಸೂಲಿ ಮಾಡ್ತಿದ್ದಾರೆ ಸರ್ಕಾರಿ ಆಸ್ಪತ್ರೆಗೆ. ತಗೊಳ್ಳಿ, ದುಡ್ಡು ತೊಗೊಂಡ್ರೆ ಅದನ್ನು ಇಂಥದಕ್ಕೆ ಬಳಸಬೇಕು ಅಂತಿದೆ, ದುಡ್ಡು ಇಂಥ ಅಕೌಂಟ್ಗೆ ಹಾಕಬೇಕು ಜನಗಳ ದುಡ್ಡು ಅಂತಿದೆ. ARS ಕಮಿಟಿ ಅಂತ ಸರ್ಕಾರ ಆದೇಶ ಮಾಡಿದೆ. ARS ಅಂದರೆ ಆರೋಗ್ಯ ರಕ್ಷಾ ಸಮಿತಿ ಅಂತ. ಅದೇ ಅಕೌಂಟೇ ಖಾತೆನೇ ಬೇರೆ ಇರ್ತೈತೆ. ಸರ್ಕಾರ ಕೊಡೋ ಅನುದಾನನೇ ಬೇರೆ ಇದೆ. ಜನಗಳು ಪ್ರತಿದಿನ ಕೊಡ್ತಕ್ಕಂಥ ಕ್ರೋಢೀಕರಣ ಸಂಪನ್ಮೂಲ ಹಣನೇ ಬೇರೆ, ಅದೇ ಅಕೌಂಟೇ ಬೇರೆ ಇರ್ತೈತೆ. ಅದನ್ನು ಆ ಅಕೌಂಟಲ್ಲಿದ್ದು ಜನಗಳು, ರೋಗಿಗಳು ಯಾರು ಬರ್ತಾರೋ ಅವ್ರಿಗೆ ತೊಂದರೆ ಇದ್ದಾಗ, ಅಕಸ್ಮಾತಾಗಿ ಒಂದು ಆಕ್ಸಿಡೆಂಟ್ ಆಯಿತು, ಕೈಯೋ ಕಾಲೋ ಮುರಿಯಿತು, ಆ ಟೈಮಲ್ಲಿ ಬಡವರು ಅವ್ರು ಯಾರಿಗೂ ಇರಲ್ಲ, ಒಂದು ರಾಡ್ ಹಾಕಬೇಕು, ಅವ್ರ ಹತ್ರ ದುಡ್ಡಿರಲ್ಲ. ಈ ARS ಅಕೌಂಟಲ್ಲಿ ಪ್ರತಿದಿನ ಕ್ರೋಢೀಕರಣ ಸಂಪನ್ಮೂಲ ಏನು ಬರ್ತೈತೋ, ಅದು ಅಕೌಂಟಲ್ಲಿ ಏನಿರ್ತೈತೋ ಆ ಕಾಸನ್ನು ತೊಗೊಂಡು ಅದರಲ್ಲಿ ಬಡವರಿಗೆ ಅನುಕೂಲ ಮಾಡಬೇಕು ಅಂತ ಸರ್ಕಾರ ಆದೇಶ ಮಾಡಿದೆ. ಈ ಜಿಲ್ಲಾಸ್ಪತ್ರೆಗೆ ಇರ್ತಕ್ಕಂಥವ್ರೀಗ ಡೀನ್ ಮಂಜುನಾಥ್ ಮೆಡಿಕಲ್ ಕಾಲೇಜು ಮತ್ತು ಜಿಲ್ಲಾಸ್ಪತ್ರೆ ಎರಡು ಹಸ್ತಾಂತರ ಆದಮೇಲೆ ಮೆಡಿಕಲ್ ಕಾಲೇಜ್ಗೆ ಜಿಲ್ಲಾಸ್ಪತ್ರೆ ಎರಡು ಅವರ ಇದರಲ್ಲೇ ಅಧಿಕಾರದಲ್ಲೇ ಇದೆ. DS ಮೇಡಮ್ನು, RM ರಮೇಶ್ ಅಂತ 3 ಜನ ಅಧಿಕಾರಿಗಳಿದ್ದಾರೆ. 3 ಜನನ್ನು ನಾನು ಮಾಹಿತಿ ಹಕ್ಕಲ್ಲಿ ಕೇಳಿದ್ದೆ, ಸುಮಾರು ಸಾರ್ವಜನಿಕರು ಎಷ್ಟು ಜನ ಬರ್ತಾರೆ ದಿನಕ್ಕೆ, ಎಷ್ಟು ದಿನನಿತ್ಯ ವಸೂಲಿ ಆಗ್ತಿದೆ ಅಂತ. ಅದಕ್ಕೆ ಮಾಹಿತಿ ಹಕ್ಕಲ್ಲಿ ಒಂದು ದಿನಕ್ಕೆ 35,000ದಿಂದ 40,000 ರೂಪಾಯಿ ನಮಗೆ ಜನಗಳಿಂದ, ರೋಗಗಳಿಂದ ಬರ್ತೈತೆ ಇನ್ಕಮ್ಮು ಅಂತ ಒಂದು ಲೆಟ್ರ್ ಕೊಟ್ಟರು ಮಾಹಿತಿ ಹಕ್ಕಲ್ಲಿ. ಸರಿ ಆಯಿತು, ಅದರ ಪ್ರಕಾರ ನೀವು ಅಧಿಕಾರಕ್ಕೆ ಬಂದು ಎಷ್ಟು ವರ್ಷ ಆಯಿತು, ಎಷ್ಟು ತಿಂಗಳಾಯಿತು ಅಂತ ಕೇಳಿದೆ. 2 ವರ್ಷಗಳಾಗಿದೆ ಅಂದರು. 2 ವರ್ಷಗಳಿಗೆ ತಿಂಗಳಿಗೆ ಎಷ್ಟಾಗ್ತೈತೆ ಅಂತ ಕೇಳಿದ್ದೆ ಮಾಹಿತಿ ಹಕ್ಕಲ್ಲಿ. 10 ಲಕ್ಷದಿಂದ 12 ಲಕ್ಷ ಒಂದು ತಿಂಗಳಿಗೆ ಬರೋ ಜನಗಳು, ಸಾರ್ವಜನಿಕರ ಬಳಿ ನಾವು ವಸೂಲು ಮಾಡಿರ್ತಕ್ಕಂಥ ದುಡ್ಡು ಸಂಗ್ರಹ ಆಗಿರೋದು ಇಷ್ಟಾಗ್ತದೆ. 2 ವರ್ಷ ಅಧಿಕಾರದಲ್ಲಿ 2.5 ಲಕ್ಷದಿಂದ 3 ಲಕ್ಷ ರೂಪಾಯಿ ಸರ್ಕಾರ ಕೊಡೋ ಅನುದಾನ ಬಿಟ್ಟು ಜನಗಳ ಹತ್ರ ಪ್ರತಿದಿನ ವಸೂಲಿ ಮಾಡೋ ಹಣಕಾಸು 2.5 ಲಕ್ಷದಿಂದ ಕೋಟಿಯಿಂದ 3 ಕೋಟಿವರೆಗೂ ವಸೂಲಿ ಮಾಡಿದ್ದಾರೆ. ಆ ವಸೂಲಿ ಮಾಡಿರ್ತಕ್ಕಂಥದ್ದನ್ನು ಯಾವುದಕ್ಕೆ ಬಳಸಿದ್ದೀರಾ, ಜನಗಳಿಗೆ, ಬಡವರಿಗೆ ಯಾರಿಗಾದ್ರೂ 2 ವರ್ಷದಿಂದ ಏನಾದರೂ ಅನುಕೂಲ ಆಗಿದೆಯಾ ಏನು ಅಂತ ಲೆಕ್ಕ ಕೇಳಿದೆ. ಮತ್ತೆ ಮಾಹಿತಿ ಹಕ್ಕಲ್ಲಿ ಕೇಳಿದ್ರೆ ಲೆಕ್ಕ ಕೊಡಲಿಲ್ಲ ಅವರು. ಆಗ ನಾನು ಅವ್ರು DME ಬೆಂಗಳೂರಿಗೆ ಹೋಗಿ, ಸುಜಾತ ರಾಥೋಡ್ ಅಂತಿದ್ದಾರೆ ಅವರು DME ಕಂಪ್ಲೇಂಟ್ ಮಾಡಿದಾಗ ಅವರು ನಮಗೆ ಮಾಹಿತಿ ಕೊಟ್ಟಿರ್ತಾರೆ. ಈ ಥರ ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಏನಿದೆ ಅದನ್ನು ನಾವು ಅವ್ರಿಗೆ ತಿಳಿಸಿದ್ದೀವಿ, 7 ದಿನಗಳಲ್ಲಿ ನೀವು ಮಾಹಿತಿ ಕೊಡ್ತಾರೆ ಅಂತ. ಅದ್ರ ಪ್ರಕಾರ ಮಾಹಿತಿ ಕೊಟ್ಟರು. ಮಾಹಿತಿ ಕೊಟ್ಟಿರೋದ್ರಲ್ಲಿ ಏನು ಕೊಟ್ಟಿದ್ದಾರೆ, ಈ ಜನಗಳು ಬರೋ ದುಡ್ಡನ್ನು ARSಗೆ ಹಾಕಬೇಕು ಅಂತಿದೆ ಸರ್ಕಾರ ಆದೇಶ, ಅದು ಕರೆಕ್ಟಾಗಿದೆ. ಮತ್ತು ಜನಗಳಿಗೆ, ಸಾರ್ವಜನಿಕರಿಗೆ ಬಳಸಬೇಕು ಅಂತ ಕೊಟ್ಟು ಅದು ಕರೆಕ್ಟಾಗಿದೆ. ಏನೇನಕ್ಕೆ ಬಳಸಿದ್ದೀರಾ ಅಂತ ಕೇಳಿರೋದಕ್ಕೆ ಮತ್ತೆ ಲೆಕ್ಕಗಳಿಲ್ಲ. ಆಸ್ಪತ್ರೆಗೆ ಬನ್ನಿ, ದಾಖಲೆ ಜಾಸ್ತಿ ಇದೆ ಕೊಡ್ತೀವಿ ಅಂತಾರೆ. ಹೋದರೆ ಆಸ್ಪತ್ರೆಯಲ್ಲಿ ಒಬ್ಬರು ಸಿಗಲ್ಲ ಅಧಿಕಾರಿಗಳು. ನಾವು ಹೋದಾಗ 2-3 ಸಲ ಹೋಗಿ ವಾಪಸ್ ಬಂದಿದ್ದೀವಿ. ಮತ್ತೆ ಅವ್ರಿಗೆ ಫೋನ್ ಮಾಡಿದ್ರೆ ಫೋನ್ ಇದು ಲೆಕ್ಕ ಕೇಳಿದಾಗಿದ್ದ ಸ್ವಿಚ್ ಆಫ್. ಡೀನು ತೆಗೆಯಲ್ಲ ಫೋನು, ಅವರು ಸ್ವಿಚ್ ಆಫ್ ಆಗಿದೆ. DS ಮೇಡಮ್ನವ್ರದ್ದು ಒಂದ್ಸಲ ರಿಂಗ್ ಆಗ್ತೈತೆ, ಒಂದ್ಸಲ ರಿಂಗ್ ಆಗಲ್ಲ. RM ರಮೇಶ್ ಅವ್ರದ್ದು ಒಂದ್ಸಲ ರಿಂಗ್ ಆಗ್ತೈತೆ, ಒಂದ್ಸಲ ರಿಂಗ್ ಆಗಲ್ಲ. ಈ ಥರ ಕಳ್ಳತನ, ಹಣಕಾಸಿನ ದುರುಪಯೋಗ ಹಾಸ್ಪಿಟ್ಲಲ್ಲಿ ಸದುಪಯೋಗ ಆಗ್ತಾ ಇಲ್ಲ, ದುರುಪಯೋಗ ಆಗ್ತಾ ಇದೆ. ಅದಕ್ಕೆ ಇವರು ಮೇಲಧಿಕಾರಿಗಳು ಯಾರ್ಯಾರಿದ್ದಾರೆ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ನಮ್ಮ ಸಂಸದರು ಹಾಗೂ ಈ ಶಾಸಕರು, ಜಿಲ್ಲಾಧಿಕಾರಿಗಳು, ಇವರಿಗೆಲ್ಲ ನಾನು ಹೋಗಿ ಏನು ದಾಖಲೆ ತೊಗೊಂಡಿದ್ದೀನಿ, ಇವರೇನು ದಾಖಲೆ ಕೊಟ್ಟಿದ್ದಾರೆ, ಪ್ರತಿಯೊಬ್ಬರು ಇದರಲ್ಲಿ ಚೇಂಬರಲ್ಲೂ ಕೊಟ್ಬಿಟ್ಟು ನಾನು ಅಕ್ನಾಲೇಜ್ಮೆಂಟ್ ತಂದ್ಕೊಂಡಿದ್ದೀನಿ.